ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎದ್ದಿದ ತಕ್ಷಣ ಆಚೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ವಿಷಯ, ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಆಯಿತಾ. ಇವತ್ತು ನನ್ನ ಅಕ್ಕ ಟೆಂಪಲ್ಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾಳೆ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನು ನಾನು ಈ ವ್ಲಾಗ್ ಮುಖಾಂತರ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಅದು ಇದು ಏನಾದರೂ ತಗೊಳ್ತಾಳೆ ಅಕ್ಕ, ಅದನ್ನು ನಾನು ವ್ಲಾಗ್ ಮುಖಾಂತರ ಹಾಕ್ತೀನಿ. ಓಕೆ, ನಾನು ರೆಡಿಯಾಗಿ ಬಂದು ಸಿಗ್ತೀನಿ. ಬಾಯ್ ಬಾಯ್. ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಕೆಂಪು ರೆಡಿ ಆಗ್ತಾ ಇದ್ದಾನೆ. ಅವೆಲ್ಲ ಹಿಯರ್ ಅವ್ನು ರೆಡಿ ಆಗ್ತಾನೆ. ಅವ್ನು ರೆಡಿ ಆದಮೇಲೆ ಹೊರಡೋದೆ. ಕೆಂಪು ಬಸ್ಸು ರೆಡಿ ಆದರೂ ಇವಾಗ ಇವ್ರನ್ನ ಕರ್ಕೊಂಡು ಹೊರಡೋದೆ ಅಷ್ಟೇ. ಜರ್ನಿ ಮಾಡ್ತಾ ಮಧ್ಯದಲ್ಲಿ ಹಂಗೆ ಪಾಪು ನಿದ್ರೆಗೆ ಜಾಸ್ತಿ. ನಮಗೆ ಇಲ್ಲಿ ಆಂಟಿ ಸಿಕ್ಕಿದ್ರು. ಆಂಟಿ ಜೊತೆ ಇವಾಗ ಹೊರಡ್ತೀವಿ. ಆ್ಯಂಡ್ ಬಂದಿದ್ದೀವಿ ಫ್ರೆಶ್ ಜ್ಯೂಸ್ ಕುಡಿಯೋಣ ಅಂತ ಬಂದ. ಜ್ಯೂಸ್ ಕುಡಿದು ಅಲ್ಲಿಂದ ಜರಳಿ ಕ್ರಾಸ್ ಮೆಟ್ರೋ ಸ್ಟೇಷನಿಂದ ಹೊರಟು ಆ್ಯಂಡ್ ಮೆಜೆಸ್ಟಿಕ್ ಎಕ್ಸಿಟ್ ತಗೊಂಡು ನಾವಿವಾಗ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಎಕ್ಸಿಟ್ ಆಗಿದ್ದೀವಿ. ನಾವು ಬಂದಿರೋದು ಮೆಜೆಸ್ಟಿಕ್ಕಲ್ಲಿರುವಂಥ ಅಣ್ಣಮ್ಮ ಇದಕ್ಕೆ. ಅಲ್ಲಿ ಪೂಜೆಗಂತ ಸ್ವಲ್ಪ ಉಪ್ಪು ಆ್ಯಂಡ್ ಮೊಸರು ಅದೆಲ್ಲ ತೊಗೋಬೇಕಿತ್ತು. ತೊಗೊಂಡು ಶ್ರೀ ಅಣ್ಣಮ್ಮ ದೇವಿ ಮಹಾಸಂಸ್ಥಾಪನಾ ಇಲ್ಲಿಗೆ ಬಂದಿದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮ ಪಾಪುದು ಒಂದು ಅರ್ಕೆ ಇತ್ತು, ಅದನ್ನು ತೀರಿಸೋದಕ್ಕೋಸ್ಕರ ಬಂದು. ನಾನು ಹೇಳಿದ್ದು ಇದೇ ದೇವಸ್ಥಾನ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿ ಹೋದ್ರೆ ಮಾತ್ರ. ಇಲ್ಲಿಯ ಒಂದು ಸಂಪ್ರದಾಯ ಏನಪ್ಪ ಅಂತಂದರೆ ಇಲ್ಲಿ ಬಂದವರು ಬೇಗ ಸಿಕ್ಕಿರ್ತಾರೆ. ಆ್ಯಂಡ್ ಇನ್ನೊಂದು ಉಪ್ಪನ್ನ ಹಾಕಿ ಮೊಸರನ್ನೂ ಸಹ ಹಾಕ್ತಾರೆ. ಉಪ್ಪು ಹಾಕೋ ರೀಸನ್ ಏನಪ್ಪ ಅಂದರೆ ನಮ್ಮಮ್ಮ ಹೇಳಿರೋದು ನನಗೆ ಗೊತ್ತು. ಏನಪ್ಪ ಅಂದರೆ ನಮಗೆ ಯಾರಾದರೂ ಏನಾದರೂ ದೃಷ್ಟಿ ಸಮಥಿಂಗ್ ಅದು ಇದು ಏನಾದ್ರು ಮಾಡಿಸಿದ್ರೆ ಉಪ್ಪು ಹೆಂಗೆ ಕರಗೋಗುತ್ತೆ ಆ ರೀತಿ ಕರಗಲಿ ಅಂತ ಹಾಕ್ತಾರೆ. ಆ್ಯಂಡ್ ಮೊಸರನ್ನ ಹಾಕೋದು ತಂಪಾಗಿರಲಿ. ಇದು ದೇವರು ಮಕ್ಳುಗಳಿಗೆ ಸ್ವಲ್ಪ ತಾಯಿ ಥರ. ಈ ದೇವರೇ ಒಂದು ತಾಯಿ, ಅಂದರೆ ದೊಡ್ಡ ತಾಯಿ ಅಂತಾರಲ್ಲ ಆ ಥರ. ಸೊ ಮಕ್ಕಳೆಲ್ಲ ತಂಪಾಗಿರಲಿ ಅಂತೇಳಿ ಕ್ಷಮೆ ಇರಲಿ, ಸೊ ತಂಪಾಗಿರಲಿ ಅಂತೇಳಿ ಅದನ್ನು ಹಾಕ್ತಾರೆ. ಇಷ್ಟೇ ನನಗೆ ಗೊತ್ತಾಗಿರೋ ವಿಚಾರ ಇವತ್ತು. ಹಾಗೆ ಸ್ವಲ್ಪ ಅಲ್ಲೇ ಪಾಪುಗೆ ಬಟ್ಟೆ ಅಕ್ಕ ತೊಗೊಳ್ತಾ ಇದ್ಲು. ಅದಾದಮೇಲೆ ಅಲ್ಲಿ ಟಾಪ್ಗಳು ತೊಗೊಂಡ್ಲು. ಅಷ್ಟರಲ್ಲಿ ಪಾಪು ಮಲ್ಕೊಂಡಿದ್ದ. ಇಷ್ಟೇ ವೀಡಿಯೋಸ್ ಮಾಡೋದಕ್ಕಾಗಿದ್ದು. ಆ್ಯಂಡ್ ಇನ್ನೂ ಟಾಪ್ಗಳು ಇಲ್ಲೆಲ್ಲ ಶಾಪಿಂಗ್ ಮಾಡ್ತೀನಿ ಅಂದರು. ಓಕೆ ಮಾಡ್ಕೊಳ್ಳಿ ಅಂತ ಬಿಟ್ಟೆ. ಅಲ್ಲಿಂದ ನೆಕ್ಸ್ಟ್ ಮೆಟ್ರೋ ಅಲ್ಲಿ ಹೋಗೋದು ಬೇಡ, ಬಸ್ಸಲ್ಲಿ ಹೋಗೋಣ ಅಂದು. ಓಕೆ, ಪಾಪು ಹುಡ್ದಾಗ ಫಸ್ಟ್ ಟೈಮ್ ಬಸ್ಸಲ್ಲೂ ಟ್ರಾವೆಲ್ ಮಾಡ್ದು. ಸೊ ಇವಾಗಷ್ಟೇ ಮನೆಗೆ ಬಂದು ಇಷ್ಟೆಲ್ಲ ಶಾಪಿಂಗ್ ಮಾಡಿರೋದನ್ನ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪಾಪು ಮಲ್ಕೊಬಿಟ್ಟಿದ್ದ. ಸೊ ಕೈಯಲ್ಲಿ ಪಾಪು ನಿಂತ್ಕೊಂಡು ವೀಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ಅದು ಯಾವುದೂ ವೀಡಿಯೋಸ್ ತೊಗೊಳೋದಕ್ಕಾಗಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ. ಬಾಯ್ ಬಾಯ್.